ದಿನಾಂಕ 15/12/2023 ಸವಣೂರು ಪ್ರವಾಸಿ ಮಂದಿರದಲ್ಲಿ ಕಾರ್ಮಿಕ ಸಂಘಟನೆಗಳ ವತಿಯಿಂದ ಪತ್ರಿಕಾಗೋಷ್ಠಿ. ಹೌದು, ಕೆಲವು ದಿನಗಳ ಹಿಂದೆಯಷ್ಟೇ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ನಕಲಿ ಕಾರ್ಮಿಕ ಕಾರ್ಡುದಾರರಿಗೆ ಶಾಕ್ ನೀಡಿದ್ದು, ನಕಲಿ ಕಾರ್ಮಿಕರನ್ನು ಪತ್ತೆ ಹಚ್ಚಿ ಅವರ ಕಾರ್ಡುಗಳನ್ನು ರದ್ದತಿ ಮಾಡಿರುತ್ತಾರೆ. ಆದರೆ ಅದೇ ಸಂದರ್ಭದಲ್ಲಿ ಅಸಲಿ ಕಾರ್ಮಿಕರನ್ನು ಸಹ ನಕಲಿ ಕಾರ್ಮಿಕರನ್ನಾಗಿ ಪರಿಗಣಿಸಿ ಕಾರ್ಮಿಕ ಇಲಾಖಾ ಅಧಿಕಾರಿಗಳು ಅವರ ಕಾರ್ಡುಗಳನ್ನು ಸಹ ರದ್ದು ಮಾಡಿದ ಪರಿಣಾಮ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಹಾಗಾಗಿ ಕಾರ್ಮಿಕ ಇಲಾಖೆ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಇನ್ನೊಮ್ಮೆ ಸರಿಯಾಗಿ ಪರಿಶೀಲಿಸಿ ಅಸಲಿ ಕಾರ್ಮಿಕರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಈ ಮೂಲಕ ವಿನಂತಿಸಿಕೊಂಡರು. ಒಂದು ವೇಳೆ ಸರಿಯಾಗಿ ಪರಿಶೀಲನೆ ನಡೆಸಿ ನೈಜ ನೊಂದ ಕಾರ್ಮಿಕರಿಗೆ ಸೂಕ್ತ ನ್ಯಾಯ ಒದಗಿಸಿಕೊಡದೇ ಇದ್ದಲ್ಲಿ ಉಗ್ರವಾಗಿ ಹೋರಾಟ ಮಾಡುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಹಾವೇರಿ ಜಿಲ್ಲಾ ಅಧ್ಯಕ್ಷರಾದ ಎಂ.ಡಿ. ಕಾಲೇಬಾಗ್ ಹಾಗೂ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯಾದ ಕೆ.ಎಲ್. ಮಕಾಂದಾರ್, ಹಾಗೆಯೇ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರಾದ ಹೇಮಣ್ಣ ದೊಡ್ಮನಿ ಮತ್ತು ಸಂಗೊಳ್ಳಿ ರಾಯಣ್ಣ ಕಟ್ಟಡ ಕಾರ್ಮಿಕ ಸಂಘದ ಅಧ್ಯಕ್ಷರಾದ ಮೊಹಮ್ಮದ್ ಜಾಫರ್ ಗವಾರಿ, ಹಾಗೆಯೇ ಉಪಾಧ್ಯಕ್ಷರಾದ ಮುಸ್ತಫಾ ಶೋಲಾಪುರಿ, ಶ್ರೀ ಸಂತ್ ಶಿಶುನಾಳ್ ಶರೀಫರ ರಸ್ತೆ ಕಾಮಗಾರಿ ಅಧ್ಯಕ್ಷರಾದ ಎಂ.ಎಂ. ಕಾಲೇಬಾಗ್ ಹಾಗೂ ಎ.ಎಂ. ಪಟ್ವೇಗರ್, ಹೀಗೆ ಇನ್ನೂ ಅನೇಕ ಕಟ್ಟಡ ಕಾರ್ಮಿಕ ಸಂಘದ ಪದಾಧಿಕಾರಿಗಳು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ವರದಿಗಾರರು ಮುನ್ನಾ ಗೌಡಿಗೇರಿ, ಜೀವನದ ನೆರಳು ನ್ಯೂಸ್, ಸವಣೂರು. ವೇದಿಕೆ ಮೇಲೆ ಆಸನಾಗಿರ್ತಕ್ಕಂಥ ನಮ್ಮ ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಎಲ್ಲ ಕಾರ್ಮಿಕ ಸಂಘಟನೆಗಳ ಅಧ್ಯಕ್ಷರುಗಳು ಹಾಗೂ ನನ್ನ ಪತ್ರಿಕಾ ಮಿತ್ರರು ಮತ್ತು ಸಾಮಾಜಿಕ ಜಾಲತಾಣದ ನನ್ನ ಸಹೋದರರು, ಇವತ್ತು ನಾವು ಈ ಪತ್ರಿಕಾ ಮತ್ತು ಸಾಮಾಜಿಕ ಜಾಲತಾಣದ ಮೂಲಕ ನಾವೊಂದು ಸಂದೇಶವನ್ನು ನೀಡ್ತಕ್ಕಂತಹ ಕೆಲಸಕ್ಕೆ ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥದ್ದು. ಅಂದರೆ ಕಾರ್ಮಿಕ ಸಂಘಟನೆಗಳಿಂದ ನಾವು ಇವತ್ತು ಸರ್ಕಾರ ತೆಗೆದುಕೊಂಡಂತಹ ಒಂದು ಹಾವೇರಿ ಜಿಲ್ಲೆಯನ್ನು ಕರ್ನಾಟಕ ರಾಜ್ಯದಲ್ಲೇ ನಕಲಿ ಕಾರ್ಡುದಾರರ ಸಂಖ್ಯೆ ಹೆಚ್ಚಾಗಿದೆ ಅಂತ ಹೇಳಿ ಮಾಹಿತಿಯನ್ನು ಪಡೆದುಕೊಂಡಂತಹ ಸರ್ಕಾರ ಮುಂದಾಗಿ ಒಂದು ಆದೇಶವನ್ನು ಹೊರಡುವ ಮೂಲಕ ಹಾವೇರಿ ಜಿಲ್ಲೆಯಲ್ಲಿ ನಕಲಿ ಕಾರ್ಡುಗಳನ್ನು ಪರಿಶೀಲನೆ ಮಾಡಬೇಕಂತ ಹೇಳಿ 75 ಜನರ ಒಂದು ತಂಡವನ್ನು ಕಳಿಸಿ ನಮ್ಮ ಹಾವೇರಿ ಜಿಲ್ಲೆಗೆ ನೈಜ ಕಾರ್ಮಿಕರನ್ನು ಪರಿಶೀಲನೆಗೆ ಮುಂದಾಗಿದೆ. ಈ ಸರ್ಕಾರ ನೈಜ ಕಾರ್ಮಿಕರ ಪರಿಶೀಲನೆಗೆ ಮುಂದಾಗಿರ್ತಕ್ಕಂತಹದ್ದು ನಾವು ಎಲ್ಲ ಸಂಘಟನೆಯ ಅಧ್ಯಕ್ಷರುಗಳು ಅದನ್ನು ಸರ್ಕಾರಕ್ಕೆ ಸ್ವಾಗತ ಮಾಡ್ತಾ ಇದ್ದೀವಿ. ಹಾಗೂ ಈ ಸ್ವಾಗತವನ್ನು ಮಾಡಿ ನಮ್ಮ ಕಾರ್ಮಿಕ ಸಂಘಟನೆಗಳಲ್ಲಿ ಈ ನೈಜ ಕಾರ್ಮಿಕ ಪರಿಶೀಲನೆಗೆ ಬಂದಿರತಕ್ಕಂತಹ ಅಧಿಕಾರಿಗಳು ತಮ್ಮ ಪರಿಶೀಲನೆಯ ಭರದಲ್ಲಿ ನಮ್ಮ 80% ನೈಜ ಅಂದರೆ ನಿಜವಾದ ಕಾರ್ಮಿಕರ ಕಾರ್ಡುಗಳನ್ನು ಮತ್ತು ಸೌಲಭ್ಯಗಳಿಗೆ ಹಾಕಿರ್ತಕ್ಕಂತಹ ಅರ್ಜಿಗಳನ್ನು ತಿರಸ್ಕರಿಸಿದ್ದಾರೆ. ಅರ್ಜಿಗಳಲ್ಲಿ ಮದುವೆ ಸಹಾಯಧನ ಆಗಿರ್ಬೋದು, ಹೆರಿಗೆ ಸಹಾಯಧನ, ವೈದ್ಯಕೀಯ ಸಹಾಯಧನ ಮತ್ತು ಅಂತ್ಯ ಸಂಸ್ಕಾರ ಹಾಗೂ ನಮ್ಮ ನವೀಕರಣ ಕಾರ್ಡು ಅಂದರೆ ರಿನ್ಯೂವಲ್ ಕಾರ್ಡ್ಗೋಸ್ಕರ ಹಾಕಿರ್ತಕ್ಕಂತಹ ಎಲ್ಲವನ್ನೂ ಸಹ ತಿರಸ್ಕಾರ ಮಾಡಿದ್ದಾರೆ. ಕಾರಣಗಳು ವಿನಾಕಾರಣ ಅವರು ಕೆಲವೊಂದು ದಾಖಲಾತಿಗಳು ಸರಿಯಿಲ್ಲ ಅಂತ ಹೇಳಿ ಈ ಕಾರಣಕ್ಕೆ ಮುಂದಾಗಿದ್ದಾರೆ. ತಮ್ಮ ನೈಜ ಕಾರ್ಮಿಕರ ಪರಿಶೀಲನೆ ಭರದಲ್ಲೇ ನಮ್ಮ ನಿಜವಾದ ಕಾರ್ಮಿಕರಿಗೆ ಅನ್ಯಾಯ ಆಗಿದೆ. ಈ ಅನ್ಯಾಯವನ್ನು ತಾವು ಸರ್ಕಾರ ಮತ್ತು ಕಾರ್ಮಿಕ ಮಂಡಳಿಯ ಮುಖ್ಯ ಕಾರ್ಯನಿರ್ವಾಹಕರಲ್ಲಿ ನಮ್ಮ ಸಂಘಟನೆಯ ಅಧ್ಯಕ್ಷರುಗಳ ಒಪ್ಪಿಗೆಯ ಮೇರೆಗೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇವೆ. ಅಂದರೆ ಈ ನೈಜ ಪರಿಶೀಲನೆ ಮಾಡತಕ್ಕಂತಹ ತಮ್ಮ ಅಧಿಕಾರಿಗಳು ನಮ್ಮ ನಿಜವಾದ ಕಾರ್ಮಿಕರನ್ನು ರದ್ದು ಮಾಡಿದ್ದಾರೆ. ಹಾಗಾಗಿ ನಮ್ಮೆಲ್ಲರ ಸಂಘಗಳ ಒತ್ತಾಯದ ಮೇರೆಗೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ತಾವು ಸರಿಯಾದ ನೈಜ ಕಾರ್ಮಿಕರನ್ನು ಗುರುತಿಸುವ ಮೂಲಕ ಮತ್ತೊಮ್ಮೆ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ನಮ್ಮ ಸಂಘಟನೆಗಳ ಒತ್ತಾಯದ ಮೇರೆಗೆ ತಾವು ಮತ್ತೊಮ್ಮೆ ನಮ್ಮ ಕಾರ್ಮಿಕರನ್ನು ಪರಿಶೀಲಿಸಿ ರದ್ದು ಮಾಡಿರ್ತಕ್ಕಂತಹ ನಮ್ಮ ಕಾರ್ಮಿಕ ಕಾರ್ಡುಗಳನ್ನು ಪುನಃ
ಅವರಿಗೆ ಸೌಲಭ್ಯಗಳು ಸಿಗ್ತಕ್ಕಂತಹ ವ್ಯವಸ್ಥೆಯನ್ನು ತಾವು ಮಾಡಿಕೊಡ್ತೀರ ಅಂತ ಹೇಳಿ ತಮ್ಮಲ್ಲಿ ಭರವಸೆಯನ್ನು ಇಟ್ಟುಕೊಂಡು ನಾವು ಈ ಹೇಳಿಕೆಯನ್ನು ಹೇಳ್ತಾ ಇದ್ದೇವೆ. ಜೊತೆಗೆ ಈ ಮನವಿಯಲ್ಲಿ ನಾವು ಮತ್ತೊಮ್ಮೆ ಪರಿಶೀಲನೆಗಾಗಿ ಹೇಳ್ತಾ ಇರೋದು, ತಾವು ಸರ್ಕಾರವು ಕೂಡಲೇ ಈ ಕಾರ್ಡುಗಳು ತಿರಸ್ಕರಿಸತಕ್ಕಂತಹ ಕಾರ್ಡುಗಳನ್ನು ನಮ್ಮ ಪರಿಶೀಲನೆಗೆ ಮುಂದಾಗಿರ್ತಕ್ಕಂಥ ಅಧಿಕಾರಿಗಳ ಜೊತೆ ಮಾತನಾಡಿಕೊಂಡು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಕಾರ್ಮಿಕರಿಗೆ ಅನ್ಯಾಯ ಆಗಿದ್ದಲ್ಲಿ ನಾವು ಯಾವಾಗಲೂ ಸಹ ಸುಮ್ಮನಿರೋದಿಲ್ಲ. ಮುಂದಿನ ದಿನಮಾನಗಳಲ್ಲಿ ಪರಿಶೀಲನೆಗೆ ಮುಂದಾಗದೇ ಇದ್ದಲ್ಲಿ ಸರ್ಕಾರ ನಾವೆಲ್ಲರೂ ಸಹ ಸಂಘಟನೆಗಳ ಅಧ್ಯಕ್ಷರುಗಳ ಜೊತೆಗೆ ಒಂದು ಕಾರ್ಮಿಕರ ಜೊತೆಗೆ ನಾವು ಹೋರಾಟ ಮಾಡಬೇಕಾದಂತಹ ಪ್ರಸಂಗಗಳು ಬರ್ಬೋದು ಅಂತ ಹೇಳಿ ನಾವು ಸರ್ಕಾರ ಮತ್ತು ಕಾರ್ಮಿಕ ಮಂಡಳಿಯ ಮುಖ್ಯ ಕಾರ್ಯನಿರ್ವಾಹಕರಲ್ಲಿ ಒಂದು ಮನವಿಯನ್ನು ಮಾಡಿಕೊಳ್ಳುತ್ತೇವೆ. ವಿಷಯಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೂ ಕೂಡ ಮನವಿಯನ್ನು ಅಂದರೆ ಮುಖ್ಯ ಕಾರ್ಯನಿರ್ವಾಹಕ ಮಂಡಳಿ ಕಾರ್ಮಿಕ ಮಂಡಳಿಗೂ ಸಹ ತಿಳಿಸಿದ್ದೇವೆ. ಹಾಗೂ ಸರ್ಕಾರದ ಸಚಿವರಾಗಿರ್ತಕ್ಕಂತಹ ಶ್ರೀ ಸನ್ಮಾನ್ಯ ಸಂತೋಷ್ ಲಾಡ್ ಸಾಹೇಬ್ರಿಗೂ ಸಹ ನಾವು ಖುದ್ದಾಗಿ ಭೇಟಿ ಮಾಡಿ ನಮ್ಮ ಈ ಮರುಪರಿಶೀಲನೆ ಆಗಬೇಕಂತ ಹೇಳಿ ನಮ್ಮ ಅನೇಕ ಹಾವೇರಿ ಜಿಲ್ಲೆ ಮತ್ತು ಸವಣೂರು ತಾಲೂಕಿನ ಸಂಘಟನೆಗಳ ಜೊತೆಗೆ ಹೋಗಿ ಖುದ್ದಾಗಿ ಸಂತೋಷ್ ಲಾಡ್ ಸಾಹೇಬ್ರ ಜೊತೆಗೆ ಈ ಮರುಪರಿಶೀಲನೆಗೆ ತಾವು ಮತ್ತೊಮ್ಮೆ ಅವಕಾಶಗಳನ್ನು ಮಾಡಿಕೊಡ್ಬೇಕು, ನಿಜವಾದ ಕಾರ್ಮಿಕರನ್ನು ತಾವು ಪರಿಗಣಿಸಬೇಕು ಅಂತ ಹೇಳಿ ತಾವು ಮಾಡ್ತೀರಾ ಅಂತ ಹೇಳಿ ಅವರಲ್ಲಿ ನಾವು ಸಹ ಮನವಿ ಮಾಡಿಕೊಂಡಿದ್ದೇವೆ. ಇಷ್ಟು ಹೇಳಿ ನಮ್ಮ ಈ ಒಂದು ಕಾರ್ಮಿಕರ ಸಂಘಟನೆಗಳ ಸಭೆಯನ್ನು ಇವತ್ತಿಗೆ ಮುಕ್ತಾಯ ಮಾಡ್ತೇವೆ. ನಮ್ಮ ಕಾರ್ಮಿಕರ ಪರವಾಗಿ ಬಹಳಷ್ಟು ಕಾರ್ಡುಗಳನ್ನು ತಿರಸ್ಕರಿಸಿದ್ದಾರೆ. ನಮ್ಮಲ್ಲಿ ದಾಖಲಾತಿಗಳು ಸಹ ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಈ ದಾಖಲಾತಿಗಳಲ್ಲಿ ನಮ್ಮ ಕಾರ್ಮಿಕರನ್ನು ಅವರು ನೀವು ಸರಿಯಾದ ಕಟ್ಟಡ ಕಾರ್ಮಿಕರಲ್ಲ, ನೀವು ಕೆಲಸಗಾರರಲ್ಲ, ಹೊಲಮನೆ ಕೆಲಸ ಮಾಡ್ತೀರಿ, ಬೇರೆ ಬೇರೆ ಕೆಲಸ ಮಾಡ್ತೀರಿ ಅಂತ ಹೇಳಿ ಒಂದು ಏನೋ ಒಂದು ಕಾರಣಕ್ಕೋಸ್ಕರವಾಗಿ ನಮ್ಮ ನೈಜ ಕಾರ್ಮಿಕರು ಗೌಂಡಿಗಳು ಆಗಿದ್ದಾರೆ. ಇವರು ಬಾರ್ ಬಿಲ್ಡಿಂಗರ್ ಆಗಿದ್ದಾರೆ, ಇವರು ನಮ್ಮ ಪೇಂಟರ್ ಆಗಿದ್ದಾರೆ, ಬಹಳಷ್ಟು ಜನ ನಮ್ಮ ನಿಜವಾದ ಕಾರ್ಮಿಕರೇ ಇದ್ದಾರೆ. ತಾವು ದಯವಿಟ್ಟು ಇದನ್ನ ಮರುಪರಿಶೀಲನೆ ಮಾಡ್ಬೇಕಂತ ಹೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ಈ ನಮ್ಮ ಸಂಘಟನೆಗಳ ಜೊತೆಗೆ ನಮ್ಮ ಪತ್ರಿಕಾ ಮಾಧ್ಯಮವರು ಸಹ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಹಾಗೂ ಈ ಮರುಪರಿಶೀಲನೆಗೆ ಮುಂದಾಗಿದ್ದಲ್ಲಿ ನಾವು ಮುಂದಿನ ದಿನಮಾನದಲ್ಲಿ ಒಂದು ಸಂಘಟನೆಯ ಕಾರ್ಮಿಕರ ಜೊತೆಗೆ ನಾವು ಹೋರಾಟವನ್ನು ಮಾಡ್ತಕ್ಕಂತಹದ ಪ್ರಸಂಗಗಳು ಬರಬಹುದು. ಸರ್ಕಾರ ಎಚ್ಚೆತ್ತುಕೊಂಡು ಈ ಕೂಡಲೇ ತಾವು ಮರುಪರಿಶೀಲನೆಗೆ ಮುಂದಾಗಬೇಕಂತ ಹೇಳಿ ಪತ್ರಿಕಾ ಮಾಧ್ಯಮ ಮತ್ತು ನಮ್ಮ ಸಂಘಟನೆಗಳ ಜೊತೆಗೆ ನಾವು ಒತ್ತಾಯಿಸುತ್ತೇವೆ.